ವೆಲ್ಕಮ್ ಟು ಪಿಕೆ ವಿತ್ ಬೈಕ್ಸ್. ನಾನು ಇವತ್ತು ದ ಮೋಸ್ಟ್ ಬ್ಯೂಟಿಫುಲ್ ಬೈಕ್ ಇನ್ ದ ಸೆಗ್ಮೆಂಟ್ ಬೆನಲಿ TRK 502 ಜೊತೆ ಇದ್ದೀನಿ. ಸೊ ಈ ಬೈಕ್ನ ಇವತ್ತು ಟೆಸ್ಟ್ ಡ್ರೈವ್ ಮಾಡಿದೆ. ಸಖತ್ತಾಗಿದೆ, ಸ್ಮೂತ್ ಆಗಿದೆ ಗಾಡಿ. ಸೊ ಇನ್ಲೈನ್ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ಗೆ ಇದೇ ಫಸ್ಟ್ ನಾನು ಇಷ್ಟೊಂದು ಸ್ಮೂತ್ನೆಸ್ ನೋಡಿದ್ದು. ಆಲ್ಮೋಸ್ಟ್ ನಿಮಗೆ ಇನ್ಲೈನ್ 3 ಇಲ್ಲ ಇನ್ಲೈನ್ 4 ಅಷ್ಟು ಸ್ಮೂತ್ನೆಸ್ ಇದೆ ಗಾಡಿ. ಮತ್ತೆ ಸೌಂಡು ಕೂಡ ಅಷ್ಟೇನೆ, ಇನ್ಲೈನ್ 3 ಇಲ್ಲ ಇನ್ಲೈನ್ 4 ತರನೇ ಸೌಂಡ್ ಬರುತ್ತೆ. ಸೊ ಫಸ್ಟ್ ನಾನು ನಿಮಗೆ ಇದು ಮೇಲ್ಗಡೆ ಕುತ್ಕೊಂಡ್ರೆ ಈ ಗಾಡಿ ಯಾವ ತರ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, 502X ಮತ್ತೆ 502 ಅಂತ. ಸೊ ಇದು ಬಂದು 502 ಟೂರಿಂಗ್ ಸ್ಪೆಕ್. ಇದು ನಿಮಗೆ ಟೈರ್ಸ್ ಎಲ್ಲ ನೋಡ್ಬೋದು. ಇದರಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ, ಸ್ಪೋಕ್ ವೀಲ್ಸ್ ಬರಲ್ಲ. ಮತ್ತೆ ಇದರಲ್ಲಿ ಸೀಟ್ ಹೈಟ್ ಕೂಡ ಕಡಿಮೆ ಬರುತ್ತೆ. ನನಗೆ ಆಲ್ಮೋಸ್ಟ್ ಕಂಪ್ಲೀಟ್ ಫ್ಲಾಟ್ ಫುಟ್ ಆಗ್ತಿದೆ. ಬಟ್ 502X ಅಲ್ಲಿ ನನಗೆ ಫ್ಲಾಟ್ ಫುಟ್ ಆಗಲ್ಲ. ಮತ್ತೆ ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಬಟ್ 502X ಅಲ್ಲಿ ನಿಮಗೆ ಸಪ್ರೇಟ್ ಎಕ್ಸಾಸ್ಟ್ ಬರುತ್ತೆ. ಆಕ್ಚುಲಿ ಎಂಡ್ ಕ್ಯಾನ್ ಬರುತ್ತೆ. ಅದು ನಿಮಗೆ ಆಫ್ ರೋಡಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. 502X ಬಂದು ಕಂಪ್ಲೀಟ್ ಆಫ್ ರೋಡ್ ಮಾಡಲು ನೀವು ಅದರಲ್ಲಿ ಹಾರ್ಡ್ ಕೋರ್ ಆಫ್ ರೋಡ್ ಮಾಡಬಹುದು. ಬಟ್ ಇದು ಆಕ್ಚುಲಿ ಟೂರ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಗಾಡಿ ಇದು. ನೋಡಿ ಗಾಡಿ ರೈಟ್ ಸೈಡ್ ಇಂದ ಯಾವ ತರ ಕಾಣುತ್ತೆ ಅಂತ. ಇದು ನಿಮಗೆ ಫ್ರಂಟ್ ಇಂದ ನೋಡಿದ್ರೆ ಮಲ್ಟಿ ಸ್ಟ್ರಾಡಾ ತರ ಕಾಣುತ್ತೆ. ಇನ್ನು ಸೈಡ್ ಇಂದ ನೋಡಿದ್ರೆ ಟ್ರಯಂಫ್ ಟೈಗರ್ ತರ ಕಾಣುತ್ತೆ. ಅಂದ್ರೆ ಸಖತ್ತಾಗಿದೆ ಲುಕ್ಕು. ನೀವು ನೋಡ್ಬೋದು 8.5 ಲಕ್ಷಕ್ಕೆ ಇಷ್ಟು ದೊಡ್ಡ ಅಡ್ವೆಂಚರ್ ಗಾಡಿ ಆಗ್ಬೋದು, ಟೂರರ್ ಗಾಡಿ ಆಗ್ಬೋದು, ಯಾವುದು ಸಿಗಲ್ಲ ನಿಮಗೆ. ನೀವು ಇನ್ ಪರ್ಸನ್ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲೇ ಬೆನೆಲಿ ಶೋರೂಮ್ ಇದು ಮೈಸೂರು. ನೀವು ಯಾವುದೇ ಬೆನೆಲಿ ಶೋರೂಮ್ಗೆ ಹೋದ್ರೂ ಇರುತ್ತೆ ಈ ಗಾಡಿ. ಬೆನೆಲಿ TRK 502. ಫ್ರಂಟ್ ಸಸ್ಪೆನ್ಷನ್ ನೋಡಿದ್ರು ಎಷ್ಟು ದಪ್ಪ ಇದೆ ಅಂತ. ಆ್ಯಕ್ಚುಲಿ ಇದು 50 mm ಸಸ್ಪೆನ್ಷನ್ ಬರೋದು. ನೋಡ್ಬೋದು ನೀವು ಎಷ್ಟು ಸೈಜ್ ಇದೆ ಅಂತ ಫ್ರಂಟ್ ಸಸ್ಪೆನ್ಷನ್ನು. ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶು ಸಖತ್ತಾಗಿದೆ. ನೀವು ಅನ್ಕೋಬೋದು ಬೆನೆಲಿ ಬಂದು ಚೀನಾ ಕಂಪ್ನಿ ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅಂತ. ಬಟ್ ಆ್ಯಕ್ಚುಲಿ ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಚೆನ್ನಾಗಿದೆ ಗುರು, ಸಖತ್ ಇಷ್ಟ ಆಯಿತು ನನಗೆ ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶು. ಬ್ಯಾಕ್ ಸಸ್ಪೆನ್ಷನ್ ನೋಡ್ಬೋದು. ಇದು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬ್ಯಾಕ್ ಸಸ್ಪೆನ್ಷನ್ನು ಮೋಸ್ಟ್ಲಿ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬೋದು ಅನ್ಕೋತೀನಿ. ಬಟ್ ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರೋಲ್ಲ. ಇದು ಟೂರಿಂಗ್ ಸ್ಪೆಕ್ ಗಾಡಿ ಆಗಿರೋದ್ರಿಂದ ಎರಡೂ ಕೂಡ 17 ಇಂಚ್ ವೀಲ್ಸೇ ಇದೆ. ಫ್ರಂಟಲ್ಲಿ ನಿಮಗೆ 120, 70, R17 ಇಂಚ್ ವೀಲ್ಸ್ ಇದೆ. ಇದು ಆ್ಯಕ್ಚುಲಿ ಪಿರಲಿ ಟೈರ್ಸ್ ಕೊಟ್ಟಿದ್ದಾನೆ ಎರಡು ಕಡೆನೂ. ಸೊ ಬ್ಯಾಕಲ್ಲಿ ನೋಡ್ಬೋದು 160, 60, R17. ಸೊ ನಾನು ಟೆಸ್ಟ್ ಡ್ರೈವ್ ಮಾಡಿದ್ನಲ್ಲ, ಒನ್ ಆಫ್ ದ ಬೆಸ್ಟ್ ಫೀಲ್ ಗುರು ಗಾಡಿ. ಏನಕ್ಕೆ ಅಂದರೆ ನಾನೇ ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಸ್ಮೂತಾಗಿರುತ್ತೆ ಗಾಡಿ ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ್ಯಕ್ಚುಲಿ. ನಾನು ಸಖತ್ ಇಂಪ್ರೆಸ್ ಆಗೋದೆ ಈ ಗಾಡಿಗೆ. ಫ್ರಂಟಲ್ಲಿ ನಿಮಗೆ ಹ್ಯಾಂಡ್ ಗಾರ್ಡು ಕೂಡ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇದೇನು ಆಕ್ಸೆಸರೀಸ್ ಆಗಿ ಏನು ಹಾಕ್ಸ್ಕೋಬೇಕಾಗಿಲ್ಲ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಹೀಟೆಡ್ ಗ್ರಿಪ್ಸು ಮತ್ತು ಹೀಟೆಡ್ ಸೀಟ್ಸು ಕೂಡ ಬರುತ್ತೆ. ಇಲ್ಲಿ ಬಟನ್ ಕೊಟ್ಟಿದ್ದಾನೆ. ಹೀಟೆಡ್ ಗ್ರಿಪ್ಸ್ನ ಟೆಂಪ್ರೇಚರು ಎಲ್ಲ ಚೇಂಜ್ ಮಾಡ್ಕೋಬೋದು ನೀವು ಇಲ್ಲಿ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 20 ಲೀಟರ್ಸು. ಟೇಲ್ ಲೈಟು ಮತ್ತು ಇಂಡಿಕೇಟರ್ಸು ಎಲ್ಲ ಪ್ರತಿಯೊಂದು LED ಬರುತ್ತೆ. ಬಟ್ ಹೆಡ್ಲೈಟ್ ಮಾತ್ರ ನಿಮಗೆ ಇದರಲ್ಲಿ ಹ್ಯಾಲೋಜನ್ ಬರೋದು. ಇಲ್ಲಿ ನೋಡ್ಬೋದು ನೀವು, ಇದು ಹ್ಯಾಲೋಜನ್ನು. DRL LED ಬರುತ್ತೆ. ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರಂಟಿಂದ ಲುಕ್ಕು ಈ ಥರ ಕಾಣುತ್ತೆ. ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಅದು ಲುಕ್ಕು ಗಾಡಿದು. ಫ್ರಂಟಲ್ಲಿ ನಿಮಗೆ ಒಂದು ದೊಡ್ಡದು ವೈಸರ್ ಬರುತ್ತೆ. ಇದು ಆ್ಯಕ್ಚುಲಿ ವೈಸರ್ ಅಡ್ಜಸ್ಟಬಲ್ ಅಲ್ಲ, ಫಿಕ್ಸ್ಡು. ಇನ್ನು ಹಾಗೇನೆ ಕೆಳಗಡೆ ಬಂದರೆ ದೊಡ್ಡದು ಬೀಕ್ ಬರುತ್ತೆ. ಅದು ಗಾಡಿ ಲುಕ್ನೂ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಬದಿ ಎಲ್ಲ ರೈಡರ್ಗೆ ಆರಬಾರ್ದು ಆ ಥರ ಪ್ರೊಟೆಕ್ಟು ಕೂಡ ಮಾಡುತ್ತೆ. ಸೊ ಇದೇ ನೋಡಿ ಗಾಡಿದು ಇಂಜಿನ್ನು. ಇದು ಆ್ಯಕ್ಚುಲಿ 502cc ಬರುತ್ತೆ. ಇದು 47 bhp ಮತ್ತು 46 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ಇಂಜಿನ್ ಅಂತೂ ಸಖತ್ ಪಂಚಿ ಆಗಿದೆ. ಅಂದರೆ ಈ 500cc ಸೆಗ್ಮೆಂಟಲ್ಲಿ ಪವರು ಕೂಡ ಚೆನ್ನಾಗಿದೆ. ಟಾಪ್ ಸ್ಪೀಡ್ ನಿಮಗೆ ಏನಿಲ್ಲ ಅಂದರೂ 180 to 200 ಬರ್ಬೋದು ಅಂತ ಅನ್ಕೋತೀನಿ. 200 ಹೋಗ್ನಿಲ್ಲ ಅಂದರೂ 190 ಅಂತೂ ಹೋಗುತ್ತೆ ಇದು. ನಾನು ನೋಡಿದ್ದೀನಿ ವೀಡಿಯೋಸಲ್ಲಿ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರೋದು ಇದಕ್ಕೆ. ಎಂಡ್ ಕ್ಯಾನು ಬರೋಲ್ಲ. ಅದು ನಿಮಗೆ ಆಫ್ ರೋಡ್ ಮಾಡಲಲ್ಲಿ ಬರುತ್ತೆ. ಬ್ಯಾಕಲ್ಲಿ ನಿಮಗೆ ಪ್ಯಾನಿಯರ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಪ್ಯಾನಿಯರ್ಸ್ ರೇಲ್ಸ್ನ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡು, ಇದೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ, ಕಂಪ್ನಿಯಿಂದನೇ ಬರುತ್ತೆ ಅದು. ಇನ್ನು ಸೀಟ್ಸ್ ಅಂತೂ ಬಕೆಟ್ ಸೀಟ್ಸು ಚೆನ್ನಾಗಿದೆ, ಒಳ್ಳೆ ಕುಷನ್ ಕೊಡುತ್ತೆ. ಕಂಫರ್ಟ್ ಕೂಡ ಸಕ್ಕತ್ತಾಗಿದೆ ಈ ಗಾಡಿನಲ್ಲಿ. ಮೇನ್ ಏನಪ್ಪ ಅಂದರೆ ಕಂಫರ್ಟು. ನೀವೆಷ್ಟೇ ದೂರ ಹೋದರೂ ಯಾವುದೇ ರೀತಿ ಏನು ಪೇಯ್ನ್ ಬರಲ್ಲ. ಆ ಥರ ಫೀಲ್ ಆಗೋಯ್ತು ನನಗೆ. ಟೆಸ್ಟ್ ಡ್ರೈವ್ ಮಾಡಿದಾಗಲೇ ಗೊತ್ತಾಯಿತು ನನಗೆ. ಫ್ರಂಟು ಬೇಕು 2 ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ಡ್ಯುಯಲ್ ಚಾನಲ್ ABS. ಡಬಲ್ ಡಿಸ್ಕ್ ಬರುತ್ತೆ. ಈ ಕಡೆ ಡಬಲ್ ಪಿಸ್ಟನ್ ಕ್ಯಾಲಿಪರು ಮತ್ತು ಈ ಕಡೆ ಕೂಡ ಡಬಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕಿಗೆ ಬಂದರೆ ಬ್ಯಾಕಲ್ಲಿ ನಿಮಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರೇ ಬರೋದು. ಹಾಗೆ ಇನ್ನು ಸ್ವಿಂಗಾಮ್ ನೋಡ್ಬೋದು ನೀವು. ಸ್ವಿಂಗಾಮ್ ಬಂದು ಇದು ಅಲ್ಯೂಮಿನಿಯಂ ಸ್ವಿಂಗಾಮು. ಸೊ ನೋಡಿ ಗಾಡಿ 234 kg ಏನೋ ಇದೆ ವೆಯ್ಟು. ಬಟ್ ನಿಮಗೆ ಓಡಿಸ್ಬೇಕಾದ್ರೆ ಏನು ಫೀಲೇ ಆಗಲ್ಲ ವೆಯ್ಟು. ಎಷ್ಟು ಸ್ಮೂತಾಗಿದೆ ಅಂದರೆ ನಿಜ ನನಗಂತೂ ಸಖತ್ ಇಂಪ್ರೆಸ್ ಆಯಿತು ಗುರು. ನಾನು ಅಂದ್ಕೊಂಡಿರಲಿಲ್ಲ ಈ ಗಾಡಿ ಈ ಥರ ಇರುತ್ತೆ, ಇಷ್ಟೊಂದು ಸ್ಮೂತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೀವು ಟಾಪ್ ಬಾಕ್ಸ್ ಹಾಕೋಬೋದು. ಇಲ್ಲಿ
ಇದರಲ್ಲಿ ನಿಮಗೆ ಕಂಪ್ನಿ ಫಿಟ್ಟೆಡ್ ಇಂಜಿನ್ ಗಾರ್ಡ್ ಬರುತ್ತೆ. ಸೊ ಇದೇನು ಆಕ್ಸೆಸರಿ ಅಲ್ಲ. ಮಿರರ್ ಡಿಸೈನು ಕೂಡ ಚೆನ್ನಾಗಿದೆ, ಒಳ್ಳೆ ವಿಸಿಬಿಲಿಟಿ ಕೊಡುತ್ತೆ ಇದು. ಇದ್ರದ್ದು ಕೀ ಮಸ್ತಾಗಿದೆ ಗುರು, ಫೋಲ್ಡಬಲ್ ಕೀ ನೋಡಿ. ಇಲ್ಲಿ TRK ಅಂತ ಬ್ರ್ಯಾಂಡಿಂಗು. ಮತ್ತು ಇದು ಕಾರ್ ಕೀ ಥರ ಫ್ಲಿಪ್ ಕೀ ಬರುತ್ತೆ. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಹಂಗೆ ಒಳ್ಳೆ ಚಾಕು ಓಪನ್ ಆದಂಗೆ ಓಪನ್ ಆಗುತ್ತೆ. ನಿಮಗೆ ಕಾರ್ದೆಲ್ಲ ಫ್ಲಿಪ್ ಕೀ ಬರಲ್ವಾ, ಅದೇ ಥರ ಡಿಸೈನ್ ಮಾಡಿದ್ದಾನೆ ಇದನ್ನು ಕೀನ. ಹ್ಯಾಂಡಲ್ ಬಾರ್ ನೋಡ್ಬೋದು ನೀವು, ಇಲ್ಲಿ ಸಣ್ಣಕ್ಕಿದೆ, ಹೋಯ್ತಾ 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 ದಪ್ಪ ಆಗಿದೆ. ಮತ್ತು ಈ ಕಡೆ ರೈಟ್ ಸೈಡಿಗೆ ಬಂದಾಗ ಸಣ್ಣಕ್ಕಿದೆ. ಸೊ ಇದು ನಿಮಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ವೈಬ್ರೇಷನು ನಿಮಗೆ ಕೈಗೆ ಅಷ್ಟೊಂದು ಬರಲ್ಲ. ಈ ಗಾಡಿನಲ್ಲಿ ಡಬಲ್ ಸಿಲಿಂಡರ್ ಆಗಿರೋದ್ರಿಂದ ವೈಬ್ರೇಷನ್ ಅಂತ ಏನು ಅಷ್ಟೊಂದೇನಿರಲ್ಲ. ಬಟ್ ಸ್ಟಿಲ್ಲು ನಿಮಗೆ ಯಾವುದೇ ರೀತಿ ವೈಬ್ರೇಷನ್ ಫೀಲ್ ಆಗಲ್ಲ ಓಡಿಸ್ಬೇಕಾದ್ರೆ. ಅದಕ್ಕೆ ಈ ಹ್ಯಾಂಡಲ್ ಬಾರ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಸ್ವಿಚ್ ಗೇರ್ ಎಲ್ಲ ನೋಡ್ಬೋದು ನೀವು, ಇಲ್ಯುಮಿನೇಟೆಡ್ ಸ್ವಿಚ್ ಗೇರ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಬ್ಲೂ ಕಲರ್ ಲೈಟಿಂಗ್ ಇದೆ ನೋಡಿ. ಸೊ ನಿಮಗೆ ಕತ್ಲೆಯಲ್ಲಿ ಗಾಡಿ ಸ್ವಿಚ್ಚು ನೀಟಾಗಿ ಕಾಣುತ್ತೆ. ಇನ್ನು ಡಿಸ್ಪ್ಲೇಗೆ ಬಂದರೆ ಇದರಲ್ಲಿ ಕಂಪ್ಲೀಟ್ TFT ಸ್ಕ್ರೀನ್ ಬರುತ್ತೆ. ಇಲ್ಲಿ ಚಾರ್ಜಿಂಗ್ ಸ್ಲಾಟ್ ಕೂಡ ಇದೆ ನೋಡಿ. ಇದು ಆ್ಯಕ್ಚುಲಿ USB ಚಾರ್ಜಿಂಗ್ ಸ್ಲಾಟು. ಇಲ್ಲಿ ಒಂದು TRK ಅಂತ ಬ್ರ್ಯಾಂಡಿಂಗ್ ಇದೆ. ಈ TFT ಸ್ಕ್ರೀನಲ್ಲಿ ನೀವು ಮೊಬೈಲ್ ಮಿರರಿಂಗ್ ಕೂಡ ಮಾಡ್ಕೋಬೋದು. ನೀವು ಮೊಬೈಲಲ್ಲಿ ಏನು ಬರುತ್ತೆ ಎಲ್ಲ ಇಲ್ಲಿ ಕಂಪ್ಲೀಟು ಮಿರರಿಂಗ್ ಆಗುತ್ತೆ. ಅಂದರೆ ನೀವು ಯೂಟ್ಯೂಬ್ ವೀಡಿಯೋಸ್ ಹಾಕ್ಕೊಂಡು ಇಲ್ಲಿ ನೋಡ್ಬೋದು. ಸೊ ಆ ಥರ ಕಂಪ್ಲೀಟ್ ಮ್ಯಾಪ್ ಕೂಡ ಮಿರರ್ ಆಗುತ್ತೆ. ಸೊ ಡಿಸ್ಪ್ಲೇನಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ABS ಲೈಟು, ಇದು ಇಂಜಿನ್ ಚೆಕ್ ಲೈಟು, ಇನ್ನು ಇದು ಒಂದು ಟೆಂಪ್ರೇಚರ್ ಇಂಡಿಕೇಟರು, ಮತ್ತು ಇದು ಫ್ಯೂಯಲ್ ಗೇಜು, ಇದು ಗೇರ್ ಪೊಸಿಷನ್ ಇಂಡಿಕೇಟರು, ಇದು ಸ್ಪೀಡ್ ಇಂಡಿಕೇಟರು, ಟೈಮ್ ಕೂಡ ಇದೆ, ಮತ್ತು ಇದು RPM ಇಂಡಿಕೇಟರು. ಇದು ಟೋಟಲ್ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅಂತ. ಈಗ ಸದ್ಯಕ್ಕೆ 3 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಇದರಲ್ಲಿ TPMS ಕೂಡ ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಟೆಂಪ್ರೇಚರು ಟೈರ್ದು ಮತ್ತು ಎಷ್ಟು ಪ್ರೆಷರ್ ಇದೆ ಅನ್ನೋದು ಕೂಡ ತೋರಿಸುತ್ತೆ ಇಲ್ಲಿ. ಇದು ಫ್ರಂಟು, ಇದು ರೇರು. ಫ್ರಂಟಲ್ಲಿ ನಿಮಗೆ 30 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದೆ ಮತ್ತು 33.7 PSI ಏರ್ ಪ್ರೆಷರ್ ಇರೋದು. ರೇರಲ್ಲಿ 30 ಡಿಗ್ರಿ ಮತ್ತು 39.8 PSI ಇರೋದು. ಸೊ ಇಷ್ಟು TFT ಸ್ಕ್ರೀನ್ ಬಗ್ಗೆ. ಇನ್ನು ಸ್ವಿಚ್ ಗೇರ್ ಬಗ್ಗೆ ಬಂದರೆ ಇದು ಆ್ಯಕ್ಚುಲಿ ಪಾಸಿಂಗ್ ಸ್ವಿಚ್ಚು, ಹೆಡ್ಲೈಟ್ ಪಾಸಿಂಗು. ಮತ್ತು ಇನ್ನು ಇದು ಎಂಟರು ಮತ್ತು ಸೆಲೆಕ್ಟು, ಇದು ಬಂದು TFT ಸ್ಕ್ರೀನ್ನ ನೀವು ಆ್ಯಕ್ಸಸ್ ಮಾಡೋದಕ್ಕೆ. ಇನ್ನು ಇದು ಐ ಬೀಮ್ ಲೋ ಬೀಮ್ ಸ್ವಿಚ್ಚು, ಮತ್ತು ಇದು ಇಂಡಿಕೇಟರು. ಸೊ ಇಂಡಿಕೇಟರ್ ಅಂತೂ ಚೆನ್ನಾಗಿದೆ ಗುರು, ಒಳ್ಳೆ ಲೈಟ್ ಸಖತ್ತಾಗಿ ಬರುತ್ತೆ ಇಂಡಿಕೇಟರಲ್ಲಿ. ಇದು ಆರನ್ನು ಕೂಡ ಜೋರಾಗಿದೆ. ಮತ್ತು ಇದು ಇಂಜಿನ್ ಕಿಲ್ ಸ್ವಿಚ್ಚು, ಇದು ಬಂದು ಹಜಾರ್ಡ್ ಲ್ಯಾಂಪು. ಸೊ ಇದನ್ನು ಸಿಂಗಲ್ ಪ್ರೆಸ್ ಮಾಡಿದ್ರೆ ಗಾಡಿದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ TFT ಸ್ಕ್ರೀನ್ದು. ಮತ್ತು ಫಸ್ಟು ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸಲ್ಲಿ 3 ಲೆವೆಲ್ಸಲ್ಲಿ ನೀವು ಸೆಟ್ ಮಾಡ್ಕೋಬೋದು, ಬ್ಲ್ಯಾಕು, ವೈಟು ಮತ್ತು ಆಟೋ. ಈಗ ನೋಡಿ ಬ್ಲ್ಯಾಕ್ಗೆ ಸೆಟ್ ಮಾಡಿದೆ, ಮೊದಲು ವೈಟ್ ಇತ್ತು. ಇನ್ನು ಅದನ್ನು ಬಿಟ್ಟರೆ ಕ್ಲಾಕ್ ಸೆಟ್ಟಿಂಗ್ಸ್ ಇದೆ, ನೀವಿಲ್ಲಿ ಕ್ಲಾಕ್ನ ಸೆಟ್ ಮಾಡ್ಕೋಬೋದು. ಇನ್ನು ಹಾಗೆ ಕೆಳಗಡೆ ಬಂದರೆ ಇದು ಬ್ರೈಟ್ನೆಸ್ ಸೆಟ್ಟಿಂಗ್ಸು. ಸೊ ಇದು ಯೂನಿಟ್ಸ್ ಆ್ಯಕ್ಚುಲಿ, ನಿಮ್ಮ ಸ್ಪೀಡು ಯಾವ ಯೂನಿಟಲ್ಲಿ ಬೇಕು ಅಂತ ಇದರಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಸೊ ನೋಡಿ ಈಗ km/hಗೆ ಚೇಂಜ್ ಆಯಿತು. ನೆಕ್ಸ್ಟು ಇನ್ಫಾರ್ಮೇಷನಲ್ಲಿ ಇದು ಅಂದರೆ ನಿಮ್ಮ ಸಾಫ್ಟ್ವೇರು ಯಾವ ವರ್ಷನಲ್ಲಿ ಇದೆ ಅಂತ ನೋಡಿ. ಇಲ್ಲಿ V2.3.5 ಅಲ್ಲಿದೆ ಈಗ ಸದ್ಯಕ್ಕೆ. ನೆಕ್ಸ್ಟು ಮೊಬೈಲ್ ಬ್ಲೂಟೂತು, ಇದು ಮೊಬೈಲ್ ಕನೆಕ್ಟಿವಿಟಿ. ಇನ್ನು TPMSಸು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ಮು. ಹಾಗೆಯೇ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ನ ಮಿರರ್ ಮಾಡ್ಕೋಬೋದು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದು ಆ್ಯಪ್ ಬರುತ್ತೆ, ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಇದಕ್ಕೆ ಮಿರರ್ ಮಾಡ್ಕೋಬೋದು. ಇಲ್ಲಿ ಆ್ಯಂಡ್ರಾಯ್ಡು ಮತ್ತು iOS ಎರಡಕ್ಕೂ ಕೂಡ ಇದೆ ಆ್ಯಪ್ ಅದು. ಸೊ ನಾನು ಆಗಲೇ ಹೇಳ್ದಂಗೆ ಇದು ಬಂದು ಹೀಟೆಡ್ ಗ್ರಿಪ್ಗೆ ಕಂಟ್ರೋಲ್ಸು. ಮತ್ತು ಇದರಲ್ಲಿ ಹೀಟೆಡ್ ಸೀಟ್ಸ್ ಕೂಡ ಬರುತ್ತೆ. ವೈಸರ್ ಮೌಂಟು, ಇಲ್ಲಿಗೆ ಬೇಕಾದ್ರೆ ನೀವು GPS ಮೌಂಟ್ ಮಾಡ್ಕೋಬೋದು, ಇಲ್ಲ ಮೊಬೈಲ್ ಕೂಡ ಮೌಂಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಜನ ವ್ಯೂವರ್ಸು ಏನು ಕೇಳ್ತಾರೆ ಅಂದರೆ ಬೆನಲ್ಲಿ ಬಂದು ಚೀನಾ ಕಂಪ್ನಿಗೆ ಯಾಕೆ ನೀನು ಪ್ರಮೋಟ್ ಮಾಡ್ಕೊಡ್ತಿದ್ಯಾ ಅಂತ. ಬಟ್ ಆ್ಯಕ್ಚುಲಿ ನಾನು ಯಾವುದೇ ರೀತಿ ಗಾಡಿ ಪ್ರಮೋಟ್ ಮಾಡಲ್ಲ. ಸೊ ಇದು ಬಂದು ರಿವ್ಯೂ ಅಷ್ಟೇ. ನಾನು ಎಲ್ಲ ಗಾಡಿನೂ ರಿವ್ಯೂ ಮಾಡ್ತೀನಿ, ಅದೇ ಥರ ಈ ಗಾಡಿನೂ ಕೂಡ ರಿವ್ಯೂ ಮಾಡ್ತೀನಿ. ನೀವು ಹೇಳ್ಬೋದು ಚೀನಾ ಕಂಪ್ನಿ ಅಂತ, ಬಟ್ ಚೀನಾ ಒಂದು ಕಂಪನಿ ಇಲ್ಲಿ ಬಂದು ಈ ಥರ ಶೋರೂಮ್ನ ಬಿಲ್ಡ್ ಮಾಡಿ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಯಾರೂ ಚೈನೀಸ್ ಅಲ್ಲ, ನಮ್ಮ ಇಂಡಿಯನ್ಸೇ ಅವರು. ಮತ್ತು ನಮ್ಮ ಗೌರ್ಮೆಂಟ್ಗೆ ಫುಲ್ಲು ಟ್ಯಾಕ್ಸ್ ಕಟ್ಟಿದ್ದಾರೆ. ಸೊ ಇಷ್ಟು ಟ್ಯಾಕ್ಸ್ ಎಲ್ಲ ಕಟ್ಟಿ ಇವ್ರಿಗೆಲ್ಲ ಕೆಲಸ ಕೊಟ್ಟು ಈ ಥರ ಒಂದು ಗಾಡಿನ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟು ಪ್ರೈಸ್ ಪಾಯಿಂಟಲ್ಲಿ. ಸೊ ನಾವು ಯಾಕೆ ತೊಗೋಬಾರ್ದು ಗಾಡಿನ? ಸೊ ನಾವು ಇಂಥ ಗಾಡಿಗಳನ್ನ ತಗೊಳ್ಳೋಕೆ ಶುರು ಮಾಡಿದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಕಾಂಪಿಟೇಷನ್ ಜಾಸ್ತಿಯಾಗಿ ಇನ್ನೂ ಒಳ್ಳೊಳ್ಳೆ ಗಾಡಿ ನಮಗೆ ಸಿಗ್ಬೋದಲ್ವಾ? ಈ ಥರ ಪಾಯಿಂಟ್ ಆಫ್ ವ್ಯೂವಲ್ಲೂ ಕೂಡ ಯೋಚನೆ ಮಾಡಿ. ಸೊ ನೀವು ದುಡ್ದಿರ್ತೀರಾ, 8.5 ಲಕ್ಷ ಅಂದರೆ ಸುಮ್ಮನೆ ಬರಲ್ಲ. ನೀವು 8.5 ಲಕ್ಷನ ಒಂದು ಗಾಡಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಯಾವ ಗಾಡಿ ಇಷ್ಟ ಅದನ್ನು ತಗೊಳ್ಳಿ. ಅದು ಯಾವ ಮ್ಯಾನುಫ್ಯಾಕ್ಚರಿಂಗು, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗಾ, ಚೀನಾದ, ಮತ್ತು ಇನ್ನೊಂದು ಜಾಪನೀಸಾ, ಏನು ಯೋಚನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಒಂದು ಸಲ ಗಾಡಿ ತೊಗೋತೀರಾ,
ಕಣ್ಣು ಮುಚ್ಕೊಂಡು ನಿಮ್ಮ ಗಾಡಿ ಯಾವ್ದು ಇಷ್ಟ ಆಗುತ್ತೆ ಆ ಗಾಡಿನ ತಗೊಳ್ಳಿ. ನೀವು ಈ ಸೆಗ್ಮೆಂಟಲ್ಲಿ ಅಡ್ವೆಂಚರ್ ಟೂರರ್ ಆಗ್ಬೋದು ಇಲ್ಲ ADV ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ಬಂದು ಈ ಗಾಡಿನ ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೆನೆಲಿ TRK 502 ಗಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.